ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಚಿತ್ತವನ್ನು ಅನುಸರಿಸುವುದೇ ನಮ್ಮ ನಡೆಯಾಗಬೇಕು, ನಮ್ಮ ಮಾರ್ಗವಾಗಬೇಕು ಎಂಬುದನ್ನು ನಾವು ದಾವೀದನ ಕೀರ್ತನೆಗಳು 48ರಲ್ಲಿ ನಾವು ನೋಡುತ್ತೇವೆ. ಪಾಪಗಳು ಬಹು ಗಂಭೀರವಾಗಿರುವುದರಿಂದ ದೇವರು ಅವನನ್ನು ಕಠಿಣವಾಗಿ ಶಿಕ್ಷಿಸಬೇಕಾಯಿತು. ದೇವರು ಆತನನ್ನು ಕ್ಷಮಿಸಿದರು. ದಾವೀದನು ತನಗೆ ತಿಳಿದ ಮಟ್ಟಿಗೆ ದೇವರ ಸಂಪೂರ್ಣ ಚಿತ್ತವನ್ನು ಪೂರೈಸಲು ಬಯಸ್ತಾನೆ. ದೇವರು ಆತನಲ್ಲಿ ಉಲ್ಲಾಸಗೊಳ್ಳುತ್ತಾರೆ. ನಮ್ಮಲ್ಲಿ ಹಲವಾರು ವಿಧವಾದಂಥ ಪಾಪದೋಷಗಳು ಇದ್ದರೂ ಸಹ ನಮ್ಮ ಹೃದಯಗಳಲ್ಲಿ ದೇವರ ಪರಿಪೂರ್ಣ ಚಿತ್ತವನ್ನು ನೆರವೇರಿಸುವ ಹಾತೊರೆಯುವಿಕೆ ಇದ್ದರೆ ನಾವು ದೇವರು ಮೆಚ್ಚುವಂತೆ ಪುರುಷರು ಸ್ತ್ರೀಯರು ಆಗಬಹುದು ಎಂಬ ನಂಬಿಕೆ ನಮ್ಮನ್ನು ಪ್ರೋತ್ಸಾಹ ಮಾಡುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಮಾದರಿಯನ್ನು ಅನುಸರಿಸಿ ನಡೆಯುವಂತೆ ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸಲಾಗಿದೆ. ಯೇಸುವಿನ ಜೀವಿತ, ಯೇಸುವಿನ ಸೇವೆ ತಂದೆಯ ಚಿತ್ತದಂತೆ ನಡೆಯುವುದಾಗಿತ್ತು. ಆತನು ತನ್ನ ತಂದೆಯ ಧ್ವನಿಯನ್ನು ಆಲಿಸದೆ ಒಂದು ಹೆಜ್ಜೆಯನ್ನು ಹಾಕಲಿಲ್ಲ. ತಂದೆ ಆತನನ್ನು ಹೆಚ್ಚಾಗಿ ಪ್ರೀತಿಸಿದರು. ಶತ್ರುಗಳ ಬೆದರಿಕೆಗಳಿಗಾಗಲಿ ಸ್ನೇಹಿತರ ಒತ್ತಾಯಗಳಿಗಾಗಲಿ ಯಾವತ್ತೂ ಕರ್ತನು ಮಣಿಯಲಿಲ್ಲ. ಪರಲೋಕದ ತಂದೆಯ ಆದೇಶವನ್ನು ಹೊತ್ತುಕೊಂಡು ಆದೇಶದ ಪ್ರಕಾರ ಭೂಮಿಯಲ್ಲಿ ಬದುಕಿದಂಥ 33 ವರ್ಷಗಳ ಕಾಲ ಕರ್ತನು ಅದನ್ನೇ ಹಿಂಬಾಲಿಸಿದರು, ಅದನ್ನೇ ಹೊತ್ತುಕೊಂಡು ನಡೆದರು ಎಂಬುದನ್ನು ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಪರಲೋಕದ ತಂದೆಯ ಆದೇಶ ಏನಿತ್ತೋ ಆ ಆದೇಶದಂತೆ ದೇವರು ಅನುದಿನವೂ ನಡೆದರು. ಅದು ಅವರ ಆಹಾರವಾಗಿತ್ತು ಅನ್ನುವುದನ್ನು ನಾವು ಗ್ರಹಿಸಬೇಕಾಗ್ತದೆ. ಮನುಷ್ಯರು ತಮ್ಮ ದೇಹದ ಪೋಷಣೆಗಾಗಿ ಆಹಾರವನ್ನು ಹಂಬಲಿಸುವಂತೆ ಯೇಸು ತನ್ನನ್ನು ಕಳಿಸಿದ ಆತನ ಚಿತ್ತವನ್ನು ಪೂರೈಸುವುದಕ್ಕಾಗಿ ಹಂಬಲಿಸಿದರು ಎಂಬುದನ್ನು ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 34ರಲ್ಲಿ ನಾವು ನೋಡ್ತೇವೆ. ಆದರೆ ಯೇಸು ಅವರಿಗೆ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂದನು. ಮನುಷ್ಯರು ತಮ್ಮ ದೇಹದ ಪೋಷಣೆಗಾಗಿ ಆಹಾರವನ್ನು ಹಂಬಲಿಸುವಂತೆ ಯೇಸು ತನ್ನ ಕಳುಹಿಸಿದ ಆತನ ಚಿತ್ತವನ್ನು ಪೂರೈಸುವುದಕ್ಕಾಗಿ ಹಂಬಲಿಸ್ತಾನೆ. ಇದೇ ರೀತಿ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಬೇಕೆಂಬ ಹಂಬಲ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿರಬೇಕು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ನಮ್ಮ ಪ್ರಾರ್ಥನೆಯಲ್ಲಿ ತಂದೆಯೇ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಹೇಳಿಬಿಡುತ್ತೇವೆ. ಆದರೆ ಅದು ನಮ್ಮ ನಡೆಗಳಲ್ಲಿದೆಯಾ, ಅದು ನಮ್ಮ ನುಡಿಗಳಲ್ಲಿದೆಯಾ ಅನ್ನುವಂಥದ್ದನ್ನು ನಾವು ಮರೆತು ಬಿಡುತ್ತೇವೆ. ಮರೆಯೋದು ನಮಗೆ ಕಾಯಕವಾಗಿಬಿಟ್ಟಿದೆ. ಮರೆಯೋದು ನಮ್ಮ ನಡೆಗಳಲ್ಲಿ ಹೊಂದಾಗಿಬಿಟ್ಟಿದೆ. ಮರೆಯುವುದು ನಮ್ಮ ದಿನನಿತ್ಯದ ಅಭ್ಯಾಸವಾಗಿಬಿಟ್ಟಿದೆ. ಆದರೆ ಕರ್ತನು ಹೇಳ್ತಾನೆ ಇಲ್ಲಿ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೋಡಿ. ಈ ಲೋಕಕ್ಕೆ ನನ್ನನ್ನು ಯಾರು ಕಳಿಸಿಕೊಟ್ಟಿದ್ದಾರೆ? ಅದು ತಂದೆ ಕಳಿಸಿಕೊಟ್ಟಿದ್ದಾರೆ. ಆ ತಂದೆ ಅವರು ಏನು ಕಳಿಸಿಕೊಟ್ಟಿದ್ದಾರೋ ಅವರು ಕಳಿಸಿಕೊಟ್ಟಂಥದ್ದು ಅವರ ಚಿತ್ತವೇನಿದೆಯೋ ಅವರ ಚಿತ್ತವನ್ನು ನೆರವೇರಿಸುವುದು ನನ್ನ ಕೆಲಸ. ಅದನ್ನು ಪೂರೈಸುವುದೇ ನನಗೆ ಆಹಾರ. ಈ ಲೋಕದಲ್ಲಿ ನನಗೆ ಅನ್ನದ ಮೇಲೋ ಅನ್ನಪಾನಗಳ ಮೇಲೋ ಅಷ್ಟೊಂದು ಅದರ ಹಿಂದೆ ಬಿದ್ದಿಲ್ಲ. ನನ್ನ ಅನ್ನಪಾನಗಳೇನಪ್ಪ ಅಂತಂದರೆ ಆತನ ಚಿತ್ತವನ್ನು ನೆರವೇರಿಸುವುದು, ಕರ್ತನ ಚಿತ್ತವನ್ನು ನೆರವೇರಿಸುವುದು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಿಸೋ ದೇವರೇ. ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರೇ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತೇವಪ್ಪ. ನಿಮ್ಮ ರಕ್ತದಿಂದ ದೇವರೇ ನಮಗೆ ನಿಮ್ಮ ಚಿತ್ತವನ್ನು ತೋರ್ಪಡಿಸುತ್ತೇವರೇ.
ನಮ್ಮ ಬದುಕಿನ ಮಾರ್ಗವನ್ನು ನಡೆಸು ಸ್ವಾಮಿ. ನಾವು ಬದುಕಿನ ದಿಗ್ ದರ್ಶನಗಳನ್ನು ಕೊಡು ಸ್ವಾಮಿ. ಸಹಾಯ ಮಾಡಪ್ಪ, ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.